ನಂಗೆ ನಿಲ್ಲಕ್ಕಾಗ್ತಿಲ್ಲ ಅದಕ್ಕೆ. ಸ್ವಲ್ಪ ಹೊತ್ತು ತಡ್ಕೋ ಅಖಿಲ್. ನನ್ನ ಕೈಲಿ ಆಗ್ತಿಲ್ಲ ಅದಕ್ಕೆ, ತುಂಬ ನೋವಾಗ್ತಿದೆ. ಏನಾಗಲ್ಲ ಕಣೋ, ಟ್ರೈ ಮಾಡು. ಟ್ರೈ ಮಾಡಿ ಚಿಕ್ಕಪ್ಪ. ಕಮಾನ್ ಚಿಕ್ಕಪ್ಪ, ನೀವು ನಡೀತೀರಾ? ಹೊಸೂರೆ ಮಾಡು ಅಖಿಲ್. ನೀವು ಬಿಟ್ಬಿಡಿ. ಬಾ ಬಾ, ಟ್ರೈ ಮಾಡು. ಕಮಾನ್ ಅಖಿಲ್, ಯು ಕ್ಯಾನ್ ಡೂ ಇಟ್. ಪ್ಲೀಸ್ ಅಣ್ಣ, ನನಗೆ ನಡೆಯೋಕ್ಕಾಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ. ಟ್ರೈ ಮಾಡು ಅಖಿಲ್. ತುಂಬ ನೋವಾಗ್ತಿದೆ. ಒಂದು ನಿಮಿಷ ಇರು, ಕೂತ್ಕೋ. ಬಾ ಕೂತ್ಕೋ ಕೂತ್ಕೋ. ಒಂದ್ ಹೆಜ್ಜೆ ಇಟ್ಟಿದ್ದಕ್ಕೆ ತುಂಬಾ ಬೆವರ್ತಾ ಇದ್ದಾನೆ. ತುಂಬ ನೋವಾಗ್ತದೆ ಅಖಿಲ್. ಏನು ಅಂದ್ರೆ ಇವತ್ತು ಅಖಿಲ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ. ಹೋಗೋದು ಒಳ್ಳೇದೇ ಅಭಿ. ಡಾಕ್ಟರ್ನ ಮೀಟ್ ಮಾಡಿ ತುಂಬಾ ದಿನನೇ ಆಯ್ತಲ್ಲ. ಈಗಲೇ ಹೋಗಿ ಅಭಿ, ಡಾಕ್ಟರ್ ಏನ್ ಹೇಳ್ತಾರೋ ನೋಡೋಣ. ಎಲ್ಲಿಗೂ ಬೇಡ ಅಣ್ಣ, ನನ್ನ ಲೈಫ್ ಇಷ್ಟೇ, ನಾನು ನಡೆಯಲ್ಲ. ಹಾಗ ಅನ್ಕೋಬಾರ್ದು ಅಖಿಲ್, ಲೈಫ್ ತುಂಬಾನೇ ಇದೆ, ನೀನ್ ನಡೀತ್ಯಾ, ನನ್ನಿಂದ ಆಗತ್ತೆ. ನನಗೆ ಗೊತ್ತಾಗುತ್ತೆ ಅದಕ್ಕೆ. ನನ್ನ ಕಾಲಲ್ಲಿ ಬಲ ಇಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ. ಶಕ್ತಿ ಇದೆ ಕಣೋ, ಶಕ್ತಿ ಇರೋದು ದೇಹದಲ್ಲ, ಮನಸ್ಸಲ್ಲಿ. ನಿನ್ನ ಬಲ ನಿನ್ನ ಗುಂಡಿಗೆಯಲ್ಲಿರಬೇಕು. ನಡಿತೀನಿ ಅಂತ ದೃಢ ನಿರ್ಧಾರ ಮಾಡಬೇಕು. ಆ ಸಂಕಲ್ಪನೆ ಕಣೋ ನಿನ್ನ ನಡೆಸೋದು. ಖಂಡಿತ ನಿನ್ ಕಾಲ್ ಬರುತ್ತೆ ಕಣೋ. ಡಾಕ್ಟರ್ ಹೇಳಿದ್ದಾರೆ, ನೀನ್ ಪ್ರಯತ್ನ ಪಡ್ಬೇಕಷ್ಟೇ. ನಾವು ಮನ್ಸು ಮಾಡಿದ್ರೆ ಸಾಧ್ಯ ಆಗದೆ ಇರೋದು ಯಾವುದೂ ಇಲ್ವಂತೆ ಚಿಕ್ಕಪ್ಪ. ನೀವು ಖಂಡಿತ ನಡೀತೀರಾ. ನೀನು ನಡ್ದಂಗೆ ಓಡ್ದಂಗೆ ನಾವು ಆಟ ಆಡ್ದಂಗೆ ನಂಗೆ ಕನ್ಸು ಬಿದ್ದಿತ್ತು ಚಿಕ್ಕಪ್ಪ. ನೀವು ನಡೀತೀರಾ, ಆ ಕನ್ಸು ನಿಜ ಆಗುತ್ತೆ. ಹೊಸವ್ರೆ, ನೀವು ರೆಡಿ ಹಾಕಿ, ನಾವು ಅಖಿಲ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ. ಆಯ್ತು ರೀ. ಲಾಸ್ಟ್ ಟೈಮ್ ಕೂಡ ಡಾಕ್ಟರ್ ಅದನ್ನೇ ಹೇಳಿದ್ರಲ್ಲ, ಏನು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿದರು. ನೀನು ರಿಲ್ಯಾಕ್ಸ್ ಆಗಿರೋ. ಒಳ್ಳೆ ಮೆಡಿಸಿನ್ಸ್ ಬರ್ತ್ಕೊಡಿ ಅಂತ ಹೇಳೋಣ, ಥೆರಪಿ ಬೇಕಾದ್ರೆ ಅದನ್ನೂ ಮಾಡ್ಸೋಣ. ಹೀಗಾದ್ರೂ ಮಾಡಿ ನಿನ್ನ ನಡೆಸ್ತೀವಿ ಅಖಿಲ್. ನೀನ್ ಡಿಪ್ರೆಸ್ ಆಗ್ಬೇಡ, ನಿನಗೆ ನಾವಿದ್ದೀವಿ. ಡಾಕ್ಟರ್, ರಿಸಲ್ಟ್ ಏನು? ಕಾಂಗ್ರಾಟ್ಸ್, ನಿಮ್ ಡೌಟ್ ಕನ್ಫರ್ಮ್ ಆಗಿದೆ. ನೀವು ಪ್ರೆಗ್ನೆಂಟ್. ಥ್ಯಾಂಕ್ಸ್ ಡಾಕ್ಟರ್.
ಮಗುಗೆ ಎಷ್ಟು ತಿಂಗಳು? 2 months. ಡಾಕ್ಟರ್, 2 months? ಹೌದು, ನಿಮ್ಮ ಹೊಟ್ಟೆಲಿ 2. ನಾನೇ ನಮ್ಮ ಮಧ್ಯೆ ರಿಲೇಷನ್ ಇದೆ ಅಲ್ವಾ, ನಮ್ಮ ಮಧ್ಯೆ ನಡೀತಲ್ವಾ? ಅದಾದ್ಮೇಲೆ ಇನ್ನೇನು ಮಾಡಿಲ್ವಾ ಏನು? ಥ್ಯಾಂಕ್ಸ್ ಮಾತ್ರನಾ? ಅಂದ್ರೆ ನನ್ನ ಮಗುಗೆ ತಂದೆ ಆದಿತ್ಯನ? ನಾನು ಕುಡ್ದಿರೋ ಮತ್ತಲ್ಲಿ ತಪ್ಪು ಮಾಡದ್ನಾ? ಏನ್ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿ ಹೇಳಿ. ಏನ್ ಹೇಳ್ತಿದ್ದೀರಾ ಮೇಡಮ್? ಎಸ್ ಡಾಕ್ಟರ್, ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ಫ್ಯಾಮಿಲಿ ಪರಿಸ್ಥಿತಿ ಚೆನ್ನಾಗಿಲ್ಲ. ಹುಟ್ಟಿರೋ ಮಗುನ ನಾವು ಬೇರೆ ಮಾಡೋದಕ್ಕಾಗಲ್ಲ. ಪ್ಲೀಸ್ ಮಗುನ ತೆಗೆದ್ಬಿಡಿ. ಅದೇಗಾಗುತ್ತೆ ಮೇಡಮ್? ಅದು ಕ್ರೈಮ್, ನಾವು ಮಾಡಲ್ಲ. ಪ್ಲೀಸ್ ಡಾಕ್ಟರ್, ನಮ್ಮ ಮನೇಲಿ ಕಂಡೀಷನ್ ಚೆನ್ನಾಗಿಲ್ಲ. ನಾವು ಮಗುನ ಸರಿಯಾಗಿ ಬೆಳೆಸೋಕ್ಕಾಗಲ್ಲ. ಪರಿಸ್ಥಿತಿ ಸರಿ ಹೋದ್ಮೇಲೆ ಮತ್ತೆ ಮಗುಗೆ ಪ್ಲಾನ್ ಮಾಡ್ತೀವಿ. ಡಾಕ್ಟರ್ ಹೇಳಿದ್ದು ನಿಮ್ಮ ಬಗ್ಗೆನಾ? ಯಾಕೆ ಪ್ರೆಗ್ನೆನ್ಸಿ ಬೇಡ ಅಂತಿದ್ದೀರಾ? ಒಂದ್ಸಲ ಯೋಚನೆ ಮಾಡಿ. ಆತರ ಪಡೋದು ಒಳ್ಳೇದಲ್ಲ. ತಪ್ಪು ರೀ. ಪ್ಲೀಸ್ ಸಿಸ್ಟರ್, ನನ್ನ ಸಿಚುವೇಶನ್ ಅಂಥದ್ದು.
ಬೇಗ ಮಾಡಿ ಪ್ಲೀಸ್. ಯಾವುದೋ ಹುಡುಗಿ ಮಗುನ ಬೇಡ ಅಂತಿದ್ದಾಳೆ ರೀ. ಪಾಪ ಅಲ್ವಾ? ಅವ್ರ ಸಿಚುವೇಶನ್ ಏನಂತ ನಮ್ಗೆ ಗೊತ್ತಿಲ್ಲ ಹೊಸವ್ರೆ. ಸಿಚುವೇಶನ್ ಏನೇ ಇದ್ರು ಮಗುನ ತೆಗ್ಸೋದು ತಪ್ಪಲ್ವಾಣ? ನಿಮ್ ಗಂಡಂಗೆ ವಿಷಯ ಹೇಳಿದೀರಾ? ಅವ್ರಿಗೆ ಗೊತ್ತು, ಅವರೇ ಮಗು ಬೇಡ ಅಂದಿದ್ದು. ಮತ್ ನಿಮ್ ಜೊತೆ ಯಾಕೆ ಬಂದಿಲ್ಲ? ಕೆಲ್ಸ ಇತ್ತು, ಅದಕ್ಕೆ ಬಂದಿಲ್ಲ. ನಾನು ಹೋಗಿ ಆ ಹುಡುಗಿ ಜೊತೆ ಒಂದ್ಸಲ ಮಾತಾಡ್ ಬರ್ಲಾ ರೀ? ಹೊಸವ್ರೆ ಬೇಡ ರೀ. ಇಂಥ ವಿಷಯದಲ್ಲಿ ನಾವು ಇನ್ವಾಲ್ವ್ ಆಗೋದು ಒಳ್ಳೇದಲ್ಲ. ಒಂದ್ಸಲ ಹೋಗ್ ಬರ್ತೀನಿ ರೀ. ಹೊಸ ನೀವು ಬನ್ನಿ, ನೀವೇನು ಮಾತಾಡ್ಬೇಡಿ, ಬನ್ನಿ ಬನ್ನಿ. ನಾನು ಹೇಳ್ತಿದ್ದೀನಲ್ಲ, ಬನ್ನಿ. ನಮಗೆ ಯಾಕ್ರಿ, ಬನ್ನಿ. ತಳಿರಿ, ಈ ವಯಸ್ಸಿಗೆ ಮದ್ವೆ ಮಕ್ಕಳು ಅಂತಿದ್ದಾಳೆ. ಏನ್ ಜೀವನಾನೋ. ಹೊರಗಡೆ ಹೋಗಿ ಸೇಡ್ ತೀರ್ಸ್ಕೊಳ್ಳೋಣ ಅಂತಂದ್ರೆ ಪೊಲೀಸರು ಹಿಡ್ಕೋತಾರೇನೋ ಅಂತ ಭಯ. ರೂಮಲ್ಲಿದ್ರೆ ಆ ಮಹಾತಾಯಿ ಯಾವಾಗ ಇಲ್ಲಿ ಕಾಲಿಡ್ತಾಳೋ ಅಂತ ಭಯ. ಏನೋ ಚಲಪತಿ ನಿನ್ಗೆ ಈ ಗತಿ. ರಾಜ, ನನ್ ರಾಜ, ನನ್ನ ಚಲಪತಿ. ಈಗಷ್ಟೇ ನೆನ್ಸ್ಕೊಂಡೆ, ಆಗ್ಲೇ ಬಂದ್ ಸತ್ಲಲ್ಲಪ್ಪ. ಪಾಪಿ ಚಿರಾಯು, ಇವಳಿಗೆ 100 ವರ್ಷ ಆಯಸ್ಸು. ನಿನಗೋಸ್ಕರ ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ಹೇಳು? ಪೊಲೀಸರನ್ನೇನಾದ್ರೂ ಕರ್ಕೊಂಡ್ ಬಂದ್ರಾ? ಅಲ್ಲ ರಾಜ, ನಮ್ಗೆ ಗಂಟ್ ಹಾಕ್ಸೋ ಗಂಡು ಮುತ್ತೈದೇನ್ ಕರ್ಕೊಂಡ್ ಬಂದಿದ್ದೀನಿ. ಗಂಡು ಮುತ್ತೈದೇನಾ? ಯಾರೀ ಅದು? ಪುರೋಹಿತ್ರೇ ಬನ್ನಿ. ಪುರೋಹಿತ್ರನ್ ಯಾಕ್ರಿ ಕರ್ಕೊಂಡ್ ಬಂದ್ರಿ? ನಮ್ಮಿಬ್ಬರ ಜಾತಕ ನೋಡಿ ನಮ್ ಮದ್ವೆ ಮುಹೂರ್ತನ ಇಡ್ಸೋದಿಕ್ಕೆ ರಾಜ. ಇವಳೇನಪ್ಪ ಸ್ವಾಮಿ ಹಿಂಗ್ ತಗ್ಲಾಕ್ಸ್ತಾ ಇದ್ದಾಳೆ? ಪುರೋಹಿತ್ರೆ, ನೀವು ಕೂತ್ಕೊಳ್ಳಿ, ಬನ್ನಿ. ಇದ್ ತಗೊಳ್ಳಿ ನನ್ ಜಾತಕ. ನಿನ್ ಜಾತಕ ಕೊಡು ರಾಜ. ನನ್ ಜಾತಕನ ನಮ್ಮ ಅಪ್ಪ ಅಮ್ಮ ಬರ್ಸಿಲ್ಲ ರೀ. ಹಂಗಂದ್ರೆ ಹೆಂಗೆ ರಾಜ? ಏನ್ ಪರವಾಗಿಲ್ಲ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಸಾಕು. ನಾನು ಹುಟ್ಟಿ ಡೇಟ್ ಕೂಡ ಗೊತ್ತಿಲ್ಲ ಪುರೋಹಿತ್ರೆ. ನನಗ್ ಗೊತ್ತು ರಾಜ. ಅಯ್ಯೋ ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಸುಮ್ನಿರು ರಾಜ. ಅಯ್ಯೋ ಏನ್ರಿ? ನಿನ್ ಪರ್ಸು ರಾಜ, ಇದ್ರಲ್ಲಿ ನಿನ್ ಆಧಾರ್ ಕಾರ್ಡ್ ಇದೆ, ಅದ್ರಲ್ಲಿ ನಿನ್ ಡೇಟ್ ಆಫ್ ಬರ್ತ್ ಇರುತ್ತೆ. ತಗೊಳ್ಳಿ ಪುರೋಹಿತ್ರೆ. ತುಂಬಾ ಪೇನ್ ಆಗುತ್ತೆ ಡಾಕ್ಟರ್. ಬೇಬಿನ ಬೇಡ ಅನ್ಕೊಳ್ಳೋಕ್ಕಿಂತ ಏನ್ ನೋವಾಗಲ್ಲ. ನೀನ್ ಟೆನ್ಷನ್ ಮಾಡ್ಕೋಬೇಡ ಅಖಿಲ್. ನಮಸ್ತೆ. ಹಾಯ್ ಅಖಿಲ್, ಹೌ ಆರ್ ಯು? ಫೈನ್ ಡಾಕ್ಟರ್. ಇವನಿಗೆ ನಡೆಯೋಕ್ಕಾಗ್ತಿಲ್ಲ ಡಾಕ್ಟರ್. ಎಷ್ಟೇ ಪ್ರಯತ್ನ ಪಟ್ರೂ 2 ಹೆಜ್ಜೆನೂ ಇಡೋಕ್ಕಾಗ್ತಿಲ್ಲ ಇವನಿಗೆ.
ಈಗ ನಾನು ಮತ್ತೆ ಬರೋ ಇಂಜೆಕ್ಷನ್ ಕೊಡ್ತೀನಿ, ಸ್ವಲ್ಪ ಮೈಲ್ಡ್ ಆಗಿರುತ್ತೆ. ಏನೂ ಆಗಲ್ಲ ಅಲ್ವಾ ಡಾಕ್ಟರ್? ನಥಿಂಗ್ ಟು ವರಿ. ಡಾಕ್ಟರ್ ಡಾಕ್ಟರ್ ಡಾಕ್ಟರ್, 1 ನಿಮಿಷ. ಏನ್ ಸಿಸ್ಟರ್? ಈ ರಿಪೋರ್ಟ್ಸ್ ನೋಡಿ. ಎಲ್ಲ ಸರಿಯಾಗಿದೆ, ಯಾವ ತೊಂದರೆನೂ ಇಲ್ಲ. ಮತ್ ಯಾಕೆ ಇವ್ನು ನಡೆಯೋಕ್ ಆಗ್ತಾ ಇಲ್ಲ ಡಾಕ್ಟರ್? ನಾನು ಆಲ್ರೆಡಿ ಹೇಳಿದ್ದಲ್ಲ ಮೇಡಮ್, ಶಾಕಿಂದ ಮಾತ್ರ ಇವನು ಬೇಗ ರಿಕವರಿ ಆಗ್ತಾನೆ. ಅಲ್ಲಿ ತನಕ ಮೆಡಿಸಿನ್ ತಗೊಬೇಕು. ಇಲ್ಲಾಂದ್ರೆ ಯಾವುದಾದ್ರು ಥೆರಪಿ ಮಾಡಿದ್ರೆ ಸರೋಗುತ್ತೆ ಡಾಕ್ಟರ್, ಅಂದ್ರೆ ಫಿಸಿಯೋಥೆರಪಿ ಥರದ್ದು. ಹಾರಿಕಾ ಅವ್ರೆ, ಇವಾಗ ನಾವು ನಿಮ್ ಬೇಬಿನ ತೆಗಿಯೋದಕ್ಕಾಗೋದಿಲ್ಲ. ಏನಾಯ್ತು ಡಾಕ್ಟರ್? ಈಗ ನಿಮ್ ಬೇಬಿನ ರಿಮೂವ್ ಮಾಡಿದ್ರೆ ನಿಮ್ ಜೀವಕ್ಕೆ ಅಪಾಯ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ ಅಭಿ. ಮೇಡಮ್, ನಿಮ್ ರಿಪೋರ್ಟ್ ಮಾಡ್ತೋದ್ರಿ. ಇವಳು ನನ್ನೀಗ ಮುಗಿಸ್ತಾಳಲ್ಲಪ್ಪ, ಏನು ಮಾಡೋದೀಗ? ಪುರೋಹಿತ್ರೆ, ಏನಾಯ್ತು ಪುರೋಹಿತ್ರೆ? ಪುರೋಹಿತ್ರೆ ಇದೀರಾ ಹೋದ್ರಾ? ಪುರೋಹಿತ್ರೆ, ಪುರೋಹಿತ್ರೆ, ಅಯ್ಯಯ್ಯೋ ಬಿಕ್ಕಳಿಕೆ ಬರ್ತಿದೆ, ನೀರು ತಗೊಂಡ್ ಬರ್ತೀನಿ. ತಗೊಳ್ಳಿ, ನೀರು ಕುಡೀರಿ. ಏನಾಯ್ತು ಪುರೋಹಿತ್ರೆ? ಏನ್ ಜಾತಕನಮ್ಮ ಇದು? ಮಹಾನ್ ಜಾತಕಗಳು ಪುರೋಹಿತ್ರೆ. ದರಿದ್ರದಂತ ಜಾತಕ ಇದು. ಇಷ್ಟು ಕೆಟ್ಟದಾಗಿರೋ ಜಾತಕನ ನಾನು ಯಾವತ್ತೂ ನೋಡಿಲ್ಲ. ಅಂದ್ರೆ ನಮ್ಮಿಬ್ರಿಗೂ ಮದ್ವೆ ಆಗಲ್ವಾ ಪುರೋಹಿತ್ರೆ? ಸತ್ರು ಆಗಲ್ಲ. ತುಂಬಾ ಥ್ಯಾಂಕ್ಸ್ ಪುರೋಹಿತ್ರೆ.
ನಮ್ಮ ಮದ್ವೆ ಆಗಲ್ಲ ಅಂತ ಪುರೋಹಿತ್ರೆ ಹೇಳ್ತಿದ್ರೆ ಥ್ಯಾಂಕ್ಸ್ ಹೇಳ್ತಿದ್ಯಲ್ಲ ರಾಜ. ಪುರೋಹಿತ್ರೆ 10,000 ಖರ್ಚಾದ್ರೂ ಪರವಾಗಿಲ್ಲ, ನಮ್ಮಿಬ್ರು ಮದ್ವೆ ಆಗೋ ತರ ನೋಡಿ. ಕೇಳಿಸ್ಕೊತಿದ್ದೀರಾ ಪುರೋಹಿತ್ರೆ? 10,000 ಖರ್ಚಾದ್ರೂ ಪರವಾಗಿಲ್ಲ, ನಮ್ಮಿಬ್ರಿಗೂ ಮದ್ವೆ ಆಗ್ಲೇಬೇಕು. ಒಂದು ನಿಮಿಷ ಇರಿಯಮ್ಮ.